ಎಸ್ ಖುಷಿಯಾಗಿರೋ ವಿಚಾರ ಖಂಡಿತ ಅಲ್ಲ. ಯಾಕಂದರೆ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಾ ಇರತ್ತೆ ಅಂತ ಹೇಳಿದಾಗ ಎಲ್ಲ ಹೆಣ್ಮಕ್ಳಿಗೂ ಟೆನ್ಷನ್ ಜಾಸ್ತಿ ಆಗ್ತಿರತ್ತೆ. ಗೋಲ್ಡ್ ತೊಗೊಳಕ್ಕಾಗಲ್ಲ, ಅಥವಾ ತುಂಬ ಜನಕ್ಕೆ ಏನಂದರೆ ಮದುವೆ ಅಥವಾ ಕೂಡಿಟ್ಕೊಂಡು ಎಲ್ಲೋ ಅಕ್ಕಿ ಡಬ್ಬಿನಲ್ಲೋ ಅಥವಾ ಇನ್ನೇನೋ ಒಂದು ಇನ್ವೆಸ್ಟ್ಮೆಂಟ್ ಅಂತಲೇ ನೋಡ್ತಾರೆ, ಅಥವಾ ನನ್ನ ಮಗಳ ಮದುವೆಗೋ ಇನ್ನೇನೋ ಒಂದು ಒಳ್ಳೆ ಶುಭ ಕಾರ್ಯಕ್ಕೋ ಗೋಲ್ಡ್ ಹಾಕೋಬೇಕು ಅಂತ ಅನ್ಸುತ್ತೆ. ಆದರೆ ಕೈಗೆ ಎಟಕದೇ ಇರೋವಂತಹ ಬೆಲೆನಲ್ಲಿ ಇವಾಗ ಗೋಲ್ಡ್ ಆಗಿದೆ. ಒಂದು ತೊಲಕ್ಕೆ ಇವಾಗ ಲಕ್ಷದ ಮೇಲೆ ಹೋಗಿದೆ ಅಂತ ಹೇಳಿದ್ರೆ ಮಿಡಲ್ ಕ್ಲಾಸ್ ಎಲ್ಲ ಎಂಥ ಜನರಿಗೂ ಕೂಡ ಅದು ಅಫೋರ್ಡ್ ಮಾಡೋಕ್ಕೆ ಕಷ್ಟ ಆಗೋವಂತಹ ಒಂದು ಸಾಧ್ಯತೆ. ಆ್ಯಂಡ್ ಮೊನ್ನೆ ನಾವು ಇದೇ ಥರ ಒಂದು ನನ್ನ ಸಾಯಿಗೋಲ್ಡ್ ಪ್ಯಾಲೇಸ್ ಇದಕ್ಕೆ ಹೋಗಿದ್ದಾಗ, ಲಾಂಚ್ಗೆ ಹೋಗಿದ್ದಾಗ ಅಲ್ಲಿ ಶರವಣ ಸರ್ ಹೇಳ್ತಾ ಇದ್ರು, ಇದು ಇಮ್ಮಿಡಿಯೇಟ್ಲಿ ಕಡಿಮೆ ಆಗಲ್ಲ, ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಒಂದು ಹಿಂಟ್ ಕೂಡ ಕೊಟ್ಟರು. ಅವಾಗಿನ್ನ ಗಾಬರಿ ಆಗಕ್ಕೆ ಸ್ಟಾರ್ಟ್ ಆಯಿತು. ಈ ಥರ ಇದ್ದಾಗ ಏನಾಗುತ್ತೆ, ಎಲ್ಲರೂ ಯೋಚನೆ ಮಾಡ್ತಾರೆ ಗೋಲ್ಡ್ ಬಗ್ಗೆ ಇನ್ವೆಸ್ಟ್ ಮಾಡಬೇಕಾ ಅಂತ. ಅದಕ್ಕೆ ನಮ್ಮ ಕಡೆ ಅಥವಾ ಸಾಮಾನ್ಯ ವರ್ಗದಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಒಂದು ಒಳ್ಳೆ ಗೌರ್ಮೆಂಟಿಂದ ಸ್ಕೀಮ್ಸ್ಗಳು ಬರಬೇಕು. ಇವಾಗ ಎಷ್ಟೊಂದು ಸಹಕಾರ ನೀವುಗಳು ಕೊಡ್ತಾ ಇದ್ದೀರಾ, ಎಷ್ಟೊಂದು ಯೋಜನೆಗಳು ತರ್ತಾ ಇದ್ದೀರಾ. ಸೊ ಐ ಥಿಂಕ್ ಗೋಲ್ಡ್ಗೆ ಒಂದು ಉನ್ನತವಾಗಿರುವಂಥ ಯೋಜನೆ ತೊಗೊಂಬರೋದು ತುಂಬಾ ಮುಖ್ಯ. ಬಿಕಾಸ್ ಹೈಯೆಸ್ಟ್ ಬಿಸ್ನೆಸ್, ಹೈಯೆಸ್ಟ್ ನಮಗೆ ಶೇರ್ ಆಗೋದು ಐ ಥಿಂಕ್ ಬೆಂಗಳೂರು, ನಮ್ಮ ಕರ್ನಾಟಕದಲ್ಲಿ ಕೂಡ ಅಂತಲೂ ನಾವೊಂದು ಆಲ್ರೆಡಿ ದಾಖಲೆ ಕೂಡ ಮಾಡಿದ್ದೀವಿ. ಈ ಥರ ಎಲ್ಲ ಕೊಂಡ್ಕೊಳ್ಳೋರು ಜಾಸ್ತಿ ಇರೋದು ಒಂದು ನಮ್ಮ ಬೆಂಗಳೂರಲ್ಲಿ ಅಥವಾ ನಮ್ಮ ಕರ್ನಾಟಕ ಜನತೆ ಇರೋದ್ರಿಂದ ಗೌರ್ಮೆಂಟಿಂದ ನಾವು ತುಂಬಾ ಸಹಕಾರ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬಟ್ ಸಾಮಾನ್ಯರ ಜನರಲ್ಲಿ ಏನಾಗುತ್ತೆ ಅಂದರೆ, ಒಂದು ಸ್ಕೀಮ್ಸ್ಗಳು ಹಾಕೋತಾರೆ ಅಥವಾ ಒಂದು ಯಾವುದೋ ಒಂದು ಚೀಟಿಗಳು ಹಾಕೋತಾರೆ, ಅದರಿಂದ ತೊಗೊಳಕ್ಕೆ ಅವ್ರಿಗೆ ಅಷ್ಟು ಬರ್ಡನ್ ಆಗಲ್ಲ. ಸೊ ಬಟ್ ವಿ ಡೆಫಿನೆಟ್ಲಿ ಎಕ್ಸ್ಪೆಕ್ಟೆಡ್ ಗುಡ್ ಸ್ಕೀಮ್ ಫ್ರಮ್ ಗೌರ್ಮೆಂಟ್ ಅಂತ ಹೇಳ್ಬೋದು.